ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಏನು ಈಗ ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಟಾಪ್ 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಈ ಟಾಪ್ 10 ಪ್ರಶ್ನೆಗಳಲ್ಲಿ 4 ಆಪ್ಷನನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಒಟ್ಟು 40 ಪ್ರಶ್ನೆಗಳನ್ನು ಚರ್ಚೆ ಮಾಡೋಂಗಾಗತ್ತೆ. ಈ ಚರ್ಚೆಯಲ್ಲಿ ಭಾಗವಹಿಸಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಮ್ಮ ಸಾಧನಾ ಶಂಕರ್ ಅಕಾಡೆಮಿಯ ಫಾಲೋವರ್ಸ್ ಯಾರ್ಯಾರಿದ್ದೀರಾ ಅವರು ನಿಮ್ಮ ಮೊಬೈಲ್ ಸ್ಟೇಟಸಲ್ಲಿ ಇಟ್ಕೊಂಡು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಅಕಾಡೆಮಿಯನ್ನು ಬೆಳೆಸಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ ಅಂತ ಇದೆ. ಸೊ ಆಲ್ರೆಡಿ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ ನಾನು, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಒಟ್ಟು ಜೀವಕೋಶದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಪ್ರಾಣಿ ಜೀವಕೋಶದ್ದು. ಆವಾಗ ಅಲ್ಲಿ ನಾನು ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಪ್ಲ್ಯಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಅಂತ ಹೇಳಿದ್ದೀನಿ ನಾನು. ನೋಡಿ, ಈಗ ಪ್ಲ್ಯಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ನೀನು ಪ್ರಾಣಿ ಹೌದು, ನಿನ್ನ ಪಕ್ಕದಲ್ಲಿ ಒಂದು ಸಸ್ಯನ ನೀನು ನೆನ್ಪು ಮಾಡ್ಕೊ ಅಥವಾ ನೋಡ್ಕೊ. ಈ ಸಸ್ಯನ ನೋಡು ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಪ್ರಾಣಿ ನೋಡು ಸ್ವಲ್ಪ ಸ್ಮೂತ್ ಆಗಿ ಇರುತ್ತೆ. ಸಸ್ಯನೂ ಕೂಡ ಜೀವಕೋಶಗಳಿಂದಲೇ ಆಗಿರುತ್ತೆ, ಪ್ರಾಣಿನೂ ಕೂಡ ಜೀವಕೋಶಗಳಿಂದಲೇ ಆಗಿರುತ್ತೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವು ಸ್ವಂತ ತಯಾರಿಸ್ಕೊಳ್ಳುತ್ತೆ, ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳಿಗೆ ಏನು ಮಾಡ್ತಾವೋ ಆಶ್ರಯ ಮಾಡ್ತಾವೆ. ಈ ಎರಡು ಸಂಗತಿಗಳ ಆಧಾರದ ಮೇಲೆ ನಾವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿರೋ ವ್ಯತ್ಯಾಸನ ಈಸಿಯಾಗಿ ಲೆಕ್ಕಾಚಾರ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಜೀವಕೋಶ ಹೇಗಿರುತ್ತೋ ಹಾಗೆ ಒಂದು ಜೀವಿ ಇರುತ್ತೆ. ಆದರೆ ಸಸ್ಯಗಳು ತುಂಬ ಹಾರ್ಡಾಗಿರುತ್ತೆ. ಅಂದರೆ ಸಿಂಪಲ್, ಸಸ್ಯಗಳ ಜೀವಕೋಶಗಳ ಮೇಲೆ ಒಂದು ಸೆಲ್ ವಾಲ್, ಕೋಶ ಭಿತ್ತಿ, ಕೋಶ ಗೋಡೆಗಳಿರುತ್ತೆ. ಪ್ರಾಣಿ ಜೀವಕೋಶಗಳ ಏನು ಕೋಶ ಪೊರೆ ಏನಿದೆ ಆ ಕೋಶ ಪೊರೆಯ ಮೇಲೆ ಸೆಲ್ ವಾಲ್ ಇರಲ್ಲ. ಈಗ ಸಸ್ಯ ಜೀವಕೋಶನಾದರೂ ಇರಲಿ, ಪ್ರಾಣಿ ಜೀವಕೋಶನಾದರೂ ಇರಲಿ, ಒಂದು ಜೀವಕೋಶ ಅಂದಮೇಲೆ ಪ್ರಮುಖ 3 ಭಾಗಗಳಿರುತ್ತೆ. ಒಂದು ಕೋಶ ಪೊರೆ, ಒಳಗಡೆ ಇರೋದು ಕೋಶ ದ್ರವ್ಯ, ನೆಕ್ಸ್ಟ್ ಇನ್ನೊಂದು ಕೋಶ ಕೇಂದ್ರ. ಅದು ಸಸ್ಯದಲ್ಲೂ ಇರುತ್ತೆ, ಪ್ರಾಣಿಯಲ್ಲೂ ಕೂಡ ಇರುತ್ತೆ. ಈ ಕೋಶ ಪೊರೆ ಏನಿದೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಮೇಲೆ ಏನು ಕೋಶ ಪೊರೆ ಇದೆ, ಆ ಕೋಶ ಪೊರೆಯ ಮೇಲೆ ಸಸ್ಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಎಂಬ ವಿಶೇಷವಾಗಿರತಕ್ಕಂಥ ಮತ್ತೊಂದು ಭಾಗ ಕಂಡುಬರುತ್ತೆ. ಹಾಗಾಗಿ ಈ ಕೋಶ ಭಿತ್ತಿ, ಸೆಲ್ ವಾಲ್, ಜೀವಕೋಶದ ಗೋಡೆಗಳು ಯಾವ ಜೀವಕೋಶಗಳಲ್ಲಿ ಕಂಡುಬರುತ್ತೆ ಅಂದರೆ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಸ್ವಲ್ಪ ಮುಂದುವರೆದ ಭಾಗ ಆದರೆ ಬ್ಯಾಕ್ಟೀರಿಯಾಗಳಲ್ಲೂ ಕಂಡುಬರುತ್ತೆ, ಫಂಗೈಗಳಲ್ಲೂ ಕೂಡ ಕಂಡುಬರುತ್ತೆ. ಈ ಕೋಶ ಭಿತ್ತಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ. ಈ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರ್ತಕ್ಕಂಥ ಈ ಕೋಶ ಭಿತ್ತಿ ಯಾವುದರಿಂದ ಆಗಿದೆ ಅಂದರೆ ಸೆಲ್ ವಾಲ್ ಸೆಲ್ಯುಲೋಸಿಂದ ಆಗಿದೆ ಅಂತ. ಸೆಲ್ಯುಲೋಸ್ ಅಂತಕ್ಕಂತಹ ರಾಸಾಯನಿಕ ಕಾರ್ಬೋಹೈಡ್ರೇಟಿಂದ ಈ ಸೆಲ್ ವಾಲ್ ಆಗಿದೆ. ಈಗ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಕ್ಕೆ ಮತ್ತೊಂದು ಡಿಫ್ರೆನ್ಸ್ ಇದೆ. ಆಲ್ರೆಡಿ ಹೇಳಿದ್ದೀನಿ ನಾನು, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಅಂದರೆ ಆ ಜೀವಕೋಶದ ಒಳಗಡೆ ಒಂದು ವಿಶೇಷವಾಗಿರೋ ಕಣದಂಗ ಇದೆ, ಅದರ ಹೆಸರು ಪ್ಲಾಸ್ಟಿಡ್. ಪ್ಲಾಸ್ಟಿಡ್ನ ಒಳಗಡೆ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಕಣದಂಗಗಳಿದೆ. ಈ ಪ್ಲಾಸ್ಟಿಡ್, ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರೋದ್ರಿಂದ ಸಸ್ಯ ಜೀವಕೋಶಗಳು ಸೂರ್ಯನ ಬೆಳಕನ್ನು ಹೀರಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ನಮ್ಮ ಜೀವಕೋಶಗಳಲ್ಲಿ ಪ್ಲಾಸ್ಟಿಡ್ಗಳು ಕಂಡುಬರೋದಿಲ್ಲ. ಹಾಗಾಗಿ ನಾವು ಸ್ವಂತ ಆಹಾರವನ್ನು ತಯಾರಿಸೋದಿಲ್ಲ. ಆಹಾರಕ್ಕಾಗಿ ನಾವು ಯಾವುದಕ್ಕೆ ಡಿಪೆಂಡ್ ಆಗಿರ್ತೀವಿ ಅಂತ ಕೇಳಿದ್ರೆ ಸಿಂಪಲ್ ಸಸ್ಯಗಳಿಗೆ ಡಿಪೆಂಡ್ ಆಗಿರ್ತೀವಿ. ಅದೇ ರೀತಿ ಪ್ರಾಣಿ ಜೀವಕೋಶಗಳಲ್ಲೂ ಕೂಡ 2 ಕಣದಂಗಗಳಿವೆ, ಅವು ಸಸ್ಯ ಜೀವಕೋಶಗಳಲ್ಲಿ ಇಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಕಣದಂಗಗಳು ಯಾವುದಪ್ಪ ಅಂತ ಕೇಳಿದ್ರೆ ಒಂದು ಸೆಂಟ್ರಿಯೋಲ್ ಇದೆ, ಅದು ಸಸ್ಯ ಜೀವಕೋಶಗಳಲ್ಲಿ ಕಂಡುಬರೋದಿಲ್ಲ. ಅದು ಕೋಶ ವಿಭಜನೆಗೆ ಸಹಾಯವನ್ನು ಮಾಡುತ್ತೆ. ಇನ್ನೊಂದು ಲೈಸೋಸೋಮ್ ಇದೆ, ಆ ಲೈಸೋಸೋಮ್ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ, ಸಸ್ಯ ಜೀವಕೋಶಗಳಲ್ಲಿ ಕಂಡುಬರಲ್ಲ. ಅದರಲ್ಲಿ 2 ಇದೆ, ನಮ್ಮದ್ರಲ್ಲಿ ಕಂಡುಬರಲ್ಲ. ನಮ್ಮದ್ರಲ್ಲಿ 2 ಇದೆ, ಅದರಲ್ಲಿ ಕಂಡುಬರಲ್ಲ. ಬಾಕಿ ಎಲ್ಲವೂ ಕೂಡ ರೈಬೋಸೋಮ್ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ನೆಕ್ಸ್ಟ್ ಗಾಲ್ಗಿ ಕಾಂಪ್ಲೆಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ, ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಅದ್ರ ಬಗ್ಗೆ ಇನ್ ಡೀಟೇಲ್ ಕ್ಲಾಸನ್ನು ಮಾಡಿದ್ದೀನಿ, ಸರ್ಚ್ ಮಾಡಿ ಪ್ಲೇಲಿಸ್ಟಲ್ಲಿ ನೋಡಿ ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು
ಆಂಟಿ ಸ್ಟೆರಿಲಿಟಿ ವಿಟಮಿನ್ ಅಂತ ಕರಿತೀವಿ. ಯಾವ ವಿಟಮಿನನ್ನು ಆಂಟಿ ಸ್ಟೆರಿಲಿಟಿ ವಿಟಮಿನ್ ಅಂತ ಕರಿತೀವಿ ಅಂತ ನೋಡಿ. ಆಲ್ರೆಡಿ ವಿಟಮಿನ್ ಅಂತಕ್ಕಂಥ ಟಾಪಿಕ್ಕೆ ತುಂಬ ಈಜಿ, ಬಟ್ ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ವಿಟಮಿನ್, ಈ ವಿಟಮಿನ್ ಅಂತಕ್ಕಂಥ ವರ್ಡನ್ನು ಕೊಟ್ಟಂಥ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಕಾಶ್ಮೀರ್ ಫಂಕ್. ವಿಟಮಿನಲ್ಲಿ ಪ್ರಮುಖವಾಗಿ 2 ವಿಧ ಇದೆ. ಒಂದು ನೀರಲ್ಲಿ ಕರಗೋ ವಿಟಮಿನ್, ಇನ್ನೊಂದು ಕೊಬ್ಬಲ್ಲಿ ಕರಗೋ ವಿಟಮಿನ್. ನೀರು ಅಂದಾಗ ಅದನ್ನು ನೆನ್ಪಿಟ್ಕೊಳ್ಳೋಕೆ ಒಂದು ಕೋಡ್ ಹೊಡಿದೆ, ಬಿಸಿ ನೀರು ಅಂತ ಅಂದ್ಕೊಂಡ್ರೆ ಸಾಕು. ಬಿಸಿ ನೀರು, ಹಾಟ್ ವಾಟರ್. ಬಿಸಿ ನೀರಲ್ಲ, ಅದು ಬಿ ಮತ್ತು ಸಿ ನೀರಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು. ಸೊ ನೆಕ್ಸ್ಟ್ ADEK ಏನಿದೆ, ಅಡಿಕೆ, ಅವು ಕೊಬ್ಬಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು. ಓಕೆ, ಆ ವಿಟಮಿನ್ಗಳ ಬಗ್ಗೆ ಒಂದು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋಣ. ಬಟ್ ನಾವು ಇಲ್ಲಿ ಆಂಟಿ ಸ್ಟೆರಿಲಿಟಿ ವಿಟಮಿನ್ ಫಲವತ್ತತೆಯನ್ನು ಪ್ರಚೋದಿಸುವ ವಿಟಮಿನ್ ಯಾವುದು ಅಂತ ಇದೆ ಇಲ್ಲಿ. ಸಿಂಪಲ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಇ, ಟೊಕೊಫೆರಾಲ್ ಅಂತ ಕರಿತೀವಿ ನೋಡಿ. ಈ ವಿಟಮಿನ್ ಎ ಇಂದ ಸ್ವಲ್ಪ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡ್ತಾ ಬರೋಣ. ವಿಟಮಿನ್ ಎ, ಇದರ ಕೆಮಿಕಲ್ ನೇಮ್ ರೆಟಿನಾಲ್ ಅಂತ ಕರಿತೀವಿ. ರೆಟಿನಾಲ್, ಈ ರೆಟಿನಾ ಅಂತಕ್ಕಂಥ ಪದ ಎಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ಕಣ್ಣಿನ ಅತ್ಯಂತ ಒಳ ಪದರವನ್ನು ರೆಟಿನಾ ಅಂತ ಕರಿತೀವಿ. ಈ ಪದರದ ಮೇಲೆ ಪ್ರತಿಬಿಂಬ ಉಂಟಾದರೆ ದೃಷ್ಟಿ ತುಂಬ ಚೆನ್ನಾಗಿ ಕಂಡುಬರುತ್ತೆ, ದೃಷ್ಟಿಯ ಅರಿವು ಆಗತ್ತೆ. ಹಾಗಾದರೆ ರೆಟಿನಾಲ್ ಅಂತ ಕರೆದಿದ್ದೀವಿ ಅಂದರೆ ಈ ರೆಟಿನಾ ಅನ್ನೋದು ಕಣ್ಣಿನ ಪದರ ಆಗಿರೋದ್ರಿಂದ ಕಣ್ಣಿಗೂ ಈ ವಿಟಮಿನ್ ಎಗೂ ಸಂಬಂಧ ಇದೆ. ಕ್ಲಿಯರ್ ನೋಡಿ. ಈ ವಿಟಮಿನ್ ಎ ಯಾವ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂದರೆ ಈ ಕಿತ್ತಳೆ ಮತ್ತು ಕೆಂಪು ಬಣ್ಣದ ಆಹಾರ, ಹಳದಿ ಬಣ್ಣದ ಆಹಾರದಲ್ಲಿ ಈ ವಿಟಮಿನ್ ಎನ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಈ ಕಿತ್ತಳೆ ಮತ್ತು ಈ ಹಣ್ಣು ಇದಾವಲ್ವಾ, ಈ ಕೆಂಪು ಕಿತ್ತಳೆ ಹಳದಿ ಹಣ್ಣುಗಳೇನಿದಾವ, ಈ ಕಿತ್ತಳೆ ಹಳದಿ ಕೆಂಪು ಹಣ್ಣಿನ ಒಳಗಡೆ ರೊಡಾಪ್ಸಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇರುತ್ತೆ ಸ್ನೇಹಿತರೆ. ಅಂದರೆ ಕೆರಟನಾಯ್ಡ್ ಲಿಪಿಡ್ ಇರುತ್ತೆ, ಆ ಪಿಗ್ಮೆಂಟ್, ಅದರ ಜೊತೆ ರೊಡಾಪ್ಸಿನ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇರುತ್ತೆ. ಈ ರೊಡಾಪ್ಸಿನ್ ಅಂತಕ್ಕಂತಹ ಪಿಗ್ಮೆಂಟ್ ಏನು ಮಾಡುತ್ತೆ ಅಂದರೆ ಆ ಕಣ್ಣಿನ ರೆಟಿನದಲ್ಲಿರ್ತಕ್ಕಂಥ ರಾಡ್ ಕೋಶಗಳನ್ನು ಪ್ರಚೋದನೆ ಮಾಡುತ್ತೆ, ಅವುಗಳನ್ನು ಆರೋಗ್ಯವಾಗಿ ಇಡುತ್ತೆ. ರಾಡ್ ಕೋಶಗಳು, ರೆಟಿನಾದಲ್ಲಿರ್ತಕ್ಕಂಥ ರಾಡ್ ಕೋಶಗಳು, ಕಂಬಿ ಆಕಾರದ ಕೋಶಗಳು ಆರೋಗ್ಯವಾಗಿ ಇತ್ತು ಅಂದರೆ ಮಂದ ಬೆಳಕಲ್ಲೂ ಕೂಡ ದೃಷ್ಟಿ ಏನಾಗುತ್ತೆ, ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಕ್ವಶನ್ಸ್ ನೋಡಿ. ಈ ರೊಡಾಪ್ಸಿನ್ ಕಂಟೆಂಟನ್ನು ಹೊಂದಿರತಕ್ಕಂಥ ಆಹಾರದ ಕೊರತೆ ನಮ್ಮ ದೇಹದಲ್ಲಿ ಆದಾಗ, ಈ ರೊಡಾಪ್ಸಿನ್ ಕೊರತೆ ಆದಾಗ ರೆಟಿನಾದಲ್ಲಿರ್ತಕ್ಕಂಥ ರಾಡ್ ಕೋಶಗಳೇನಾಗ್ತವೆ, ಆ ರಾಡ್ ಕೋಶಗಳ ಚಟುವಟಿಕೆ ಕಡಿಮೆ ಆಗ್ತವೆ. ರಾಡ್ ಕೋಶಗಳ ಚಟುವಟಿಕೆ ಕಡಿಮೆ ಆದಾಗ ಮಂದ ಬೆಳಕಲ್ಲಿ ಕಣ್ಣು ಕಾಣಲ್ಲ. ಇದನ್ನೇ ನಾವೇನಂತ ಕರಿತೀವಿ, ನಿಶಾಂಧತೆ, ಆರ್ ನಿಕ್ಟಿಲೋಪಿಯಾ, ಆರ್ ಇರುಳುಗುರುಡು, ರಾತ್ರಿ ಕುರುಡು ಅಂತ ಕರಿತೀವಿ. ಸೊ ಈ ರಾತ್ರಿ ಕುರುಡು, ಇರುಳುಗುರುಡು, ನಿಕ್ಟಿಲೋಪಿಯಾ, ನೈಟ್ ಬ್ಲೈಂಡ್ನೆಸ್ ರಾಡ್ ಕೋಶಗಳ ಚಟುವಟಿಕೆ ಕಡಿಮೆ ಆದಾಗ ಬರುತ್ತೆ. ರಾಡ್ ಕೋಶಗಳ ಚಟುವಟಿಕೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ರೊಡಾಪ್ಸಿನ್ ಪಿಗ್ಮೆಂಟ್ನ ಕೊರತೆ ಆಗುತ್ತೆ. ರೊಡಾಪ್ಸಿನ್ ಪಿಗ್ಮೆಂಟ್ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಇಂಥ ಆಹಾರಗಳನ್ನು ತಗೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆ ಆಗುತ್ತೆ, ಅದರಿಂದ ಬರ್ತದೆ. ಹಾಗಾಗಿ ವಿಟಮಿನ್ ಎ, ರೆಟಿನಾಲ್, ರೊಡಾಪ್ಸಿನ್, ರಾಡ್, ನಿಶಾಂಧತೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ವಿಟಮಿನ್ ಎ ಬಗ್ಗೆ ಆಗಾಗ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವಿಟಮಿನ್ ಡಿ. ತಮಗೆಲ್ಲರೂ ಗೊತ್ತಿದೆ ವಿಟಮಿನ್ ಡಿ ಏನಿದೆ, ಇದು ಕ್ಯಾಲ್ಸಿಯಂಗೆ ಸಂಬಂಧಪಟ್ಟಂಥ ವಿಟಮಿನ್. ಇದರ ಕೆಮಿಕಲ್ ನೇಮ್ ಏನಪ್ಪ ಅಂತ ಕೇಳಿದರೆ ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ, ಕ್ಯಾಲ್ಸಿಫೆರಾಲ್. ಹಾಗೆ ವಿಟಮಿನ್ ಡಿ ಇದರ ಕೆಮಿಕಲ್ ನೇಮ್ ಕ್ಯಾಲ್ಸಿಫೆರಾಲ್ ಅಂದರೆ ನಮ್ಮ ದೇಹಕ್ಕೆ ಎಲ್ಲಿ ಕ್ಯಾಲ್ಸಿಯಂ ಬೇಕು, ಚರ್ಮಕ್ಕೆ ಬೇಕು, ಮೂಳೆಗೂ ಬೇಕು. ನೋಡಿ, ಸಾಮಾನ್ಯವಾಗಿ ಈ ವಿಟಮಿನ್ ಡಿ ಸೂರ್ಯನಿಂದ ನಮ್ಗೆ ಸಿಗತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳು ಅಂತ ಏನು ಕರಿತೀವಿ, ಅಲ್ಟ್ರಾ ವೈಲೆಟ್ ರೇಸ್, ನೇರಳಾತೀತ ಕಿರಣಗಳು. ಈ ನೇರಳಾತೀತ ಕಿರಣಗಳು ಆ ವಿಟಮಿನನ್ನು ತಂದು, ವಿಟಮಿನ್ ಡಿಯನ್ನು ತಂದು ನಮ್ಮ ಚರ್ಮಕ್ಕೆ ಕೊಡುತ್ತೆ. ನಮ್ಮ ಚರ್ಮ ಆ ನೇರಳಾತೀತ ಕಿರಣಗಳ ಸಹಾಯದಿಂದ ವಿಟಮಿನ್ ಡಿಯನ್ನು ಸಂಶ್ಲೇಷಣೆ ಮಾಡಿ ಮೂಳೆ ಕೊಡುತ್ತೆ. ಮೂಳೆ ವಿಟಮಿನ್ ಡಿಯನ್ನು ಬೆಳೆಸ್ಕೊಂಡು ಬಲಿಷ್ಠವಾಗಿ ಬೆಳೆಯುತ್ತೆ. ಸೊ ಈ ವಿಟಮಿನ್ ಡಿ ಕೊರತೆ ಆಯ್ತಪ್ಪ, ಆಹಾರದ ಮೂಲಕನೂ ಕೂಡ ನಾವು ವಿಟಮಿನ್ ಡಿ ತಗೋತೀವಿ. ವಿಟಮಿನ್ ಡಿ ಕೊರತೆ ಆಯ್ತಪ್ಪ ಅಂದರೆ ಮೂಳೆ ಏನಾಗುತ್ತೆ, ಮೃದು ಆಗುತ್ತೆ. ಇದನ್ನೇ ಆಸ್ಟಿಯೋಮಲಾಸಿಯಾ ಅಂತ ಕರಿತೀವಿ.
ಇದೇ ವಿಟಮಿನ್ ಡಿ ಮಕ್ಕಳಲ್ಲಿ ಕೊರತೆ ಆಯಿತು ಅಂತ ಕೇಳಿದರೆ ರಿಕೇಟ್ಸ್ ಅಂತ ಕರಿತೀವಿ. ನಮ್ಮಲ್ಲಿ ಕೊರತೆ ಆಯಿತು ಅಂದರೆ ಆಸ್ಟಿಯೋಮಲಾಸಿಯಾ. ನೆಕ್ಸ್ಟ್ ಮಕ್ಕಳಲ್ಲಿ ಕೊರತೆ ಆಯಿತು ಅಂದರೆ ರಿಕೇಟ್ಸ್. ಇಬ್ಬರಲ್ಲೂ ಕೂಡ ಮೂಳೆ ಏನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಯಾಕೆ ಸಾಫ್ಟ್ ಆಗುತ್ತೆ ಅಂದರೆ ವೈಟಮಿನ್ ಡಿನ ಕೊರತೆ ಆಗುತ್ತೆ. ವಿಟಮಿನ್ ಡಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ವಿಟಮಿನ್ ಇ, ಇದಕ್ಕೆ ಟೋಕೋಫೆರಾಲ್ ಅಂತ ಕರಿತೀವಿ. ಈ ಟೋಕೋಫೆರಾಲ್ ಅಂತಕ್ಕಂತಹ ವಿಟಮಿನ್ ಏನು ಮಾಡುತ್ತೆ ಅಂದರೆ ಆಂಟಿ ಸ್ಟೆರಿಲಿಟಿ, ಫಲವತ್ತತೆಯನ್ನು ಕಾಪಾಡ್ತಕ್ಕಂತಹ ವಿಟಮಿನ್. ಸರ್, ಇದು ಫಲವತ್ತತೆಯನ್ನು ಹೇಗೆ ಕಾಪಾಡತ್ತೆ? ಏನಿಲ್ಲ, ಈ ಪುರುಷ ಆದ ನಂತರ ಆ ಪುರುಷನಲ್ಲಿ ಈ ಸಂತಾನೋತ್ಪತ್ತಿಯನ್ನು ಉಂಟು ಮಾಡ್ತಕ್ಕಂತಹ ಜೀವಕೋಶಗಳು ಯಾವುದಪ್ಪ ಅಂತ ಕೇಳಿದ್ರೆ ವೀರ್ಯಾಣುಗಳು. ಈ ವೀರ್ಯಾಣುಗಳು ಮೇಲೆ, ಆ ವೀರ್ಯಾಣುಗಳ ದೇಹದ ಮೇಲೆ ಕೊಬ್ಬಿನಿಂದ ಲೇಪನ ಆಗಿರುತ್ತೆ. ಆ ಕೊಬ್ಬಿನಿಂದ ಲೇಪನ ಆಗಿರತಕ್ಕಂಥ ಆ ಕೊಬ್ಬೇನಾಗ್ತಾ ಇರುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ಹೋಗ್ತಕ್ಕಂತಹ ಏನು ಆಮ್ಲಜನಕ ಇದೆ, ಆ ಆಮ್ಲಜನಕಕ್ಕೆ ಉತ್ಕರ್ಷಣೆಗೆ ಒಳಪಟ್ಟು ನಾಶ ಆಗ್ತಾ ಇರುತ್ತೆ, ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಆವಾಗ ವೀರ್ಯಾಣುಗಳ ಪ್ರಮಾಣ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಆ ಆಮ್ಲಜನಕದಿಂದ ಅಲ್ಲಿರ್ತಕ್ಕಂಥ ವೀರ್ಯಾಣುವಿನ ಮೇಲಿರ್ತಕ್ಕಂಥ ಕೊಬ್ಬು ಉತ್ಕರ್ಷಣೆ ಆಗೋದನ್ನು ಯಾವುದು ತಡೆಯುತ್ತೆ ಅಂದರೆ ಈ ವಿಟಮಿನ್ ಇ ತಡೆಯುತ್ತೆ. ಹಾಗಾಗಿ ವಿಟಮಿನ್ ಇ ನಮ್ಮ ದೇಹದಲ್ಲಿ ಚೆನ್ನಾಗಿತ್ತು ಅಂದರೆ ವೀರ್ಯಾಣುಗಳು ಆರೋಗ್ಯವಾಗಿರುತ್ತೆ, ಅವು ಉತ್ಕರ್ಷಣೆಗೆ ಒಳಪಡಲ್ಲ, ಅವು ಚೆನ್ನಾಗಿ ಬೆಳೀತವೆ. ಸೊ ಫರ್ಟಿಲಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಟಮಿನ್ ಅನ್ನು ನಾವಂತ ಕರಿತೀವಿ ಆಂಟಿ ಫರ್ಟಿಲಿಟಿ, ಬಂಜೆತನವನ್ನು ಹೋಗಲಾಡಿಸ್ತಕ್ಕಂತಹ ವಿಟಮಿನ್ ಅಂತ ಕರಿತೀವಿ ಈ ವಿಟಮಿನ್ ಇ ಅನ್ನು. ಸೊ ನೆಕ್ಸ್ಟ್ ಮತ್ತೊಂದು ವಿಟಮಿನ್ ಇದೆ, ವಿಟಮಿನ್ ಕೆ. ಇದಕ್ಕೆ ಪಿಲ್ಲೋಕ್ಯುನೈನ್ ಅಂತ ಕರಿತೀವಿ ನಾವು, ವಿಟಮಿನ್ ಕೆ. ಸೊ ಈ ವಿಟಮಿನ್ ಕೆ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂದರೆ ನಮ್ಮ ಪ್ಲಾಸ್ಮಾದಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಇದೆ, ಆ ಪ್ರೋಥ್ರಾಂಬಿನ್ ಅಂತಕ್ಕಂಥ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಈ ಪ್ರೋಥ್ರಾಂಬಿನ್ ಪ್ರೋಟೀನ್ ಏನು ಮಾಡುತ್ತೆ ಅಂದರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಏನು ಮಾಡುತ್ತೆ, ಪ್ರಚೋದನೆಯನ್ನು ಮಾಡುತ್ತೆ. ರಕ್ತ ಹೆಪ್ಪುಗಟ್ಟಲು ಪ್ರಚೋದನೆ ಮಾಡುವ ಪ್ರೋಟೀನ್ ಯಾವುದಪ್ಪ ಅಂತ ಕೇಳಿದರೆ ಪ್ರೋಥ್ರಾಂಬಿನ್. ಈ ಪ್ರೋಥ್ರಾಂಬಿನ್ ಪ್ರೋಟೀನ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ದ ಪ್ಲಾಸ್ಮಾದಲ್ಲಿ ಇರುತ್ತೆ. ವಿಟಮಿನ್ ಕೆ ಕೊರತೆ ಆಯಿತು ಅಂದರೆ ಪ್ರೋಥ್ರಾಂಬಿನ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಏನಾದ್ರು ಗಾಯ ಆಗಿ ರಕ್ತ ಸೋರಿದ್ರೆ ರಕ್ತ ಹೆಪ್ಪುಗಟ್ಟೋದು ತೊಂದರೆ ಆಗುತ್ತೆ. ಹಾಗಾಗಿ ರಕ್ತ ಹೆಪ್ಪುಗಟ್ಟಬೇಕಪ್ಪ ಅಂದರೆ ಪ್ರೋಥ್ರಾಂಬಿನ್ ಪ್ರೋಟೀನ್ ಬೇಕು, ಅದು ಫೈಬ್ರಿನೋಜನಿಗೆ ಹೇಳಬೇಕು, ಆಮೇಲೆ ಥ್ರೊಂಬೋಪ್ಲಾಸ್ಟಿನ್, ಇವು 3 ಪ್ರೋಟೀನ್ಗಳು ಒಂದಕ್ಕೊಂದು ಸಹಕಾರ ಮಾಡಿಕೊಂಡು ಕಿರುತಟ್ಟೆಗಳ ಸಹಾಯದಿಂದ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಪ್ಲೇಟ್ಲೆಟ್ಸ್ಗಳ ಸಹಾಯದಿಂದ ರಕ್ತ ಏನಾಗುತ್ತೆ, ಹೆಪ್ಪುಗಟ್ಟುತ್ತೆ. ಹಾಗಾಗಿ ರಕ್ತ ಹೆಪ್ಪುಗಟ್ಟಲು ಪ್ರಚೋದನೆ ಮಾಡ್ತಕ್ಕಂಥ ಪ್ರೋಥ್ರಾಂಬಿನ್ ಪ್ರೋಟೀನನ್ನು ಈ ವಿಟಮಿನ್ ಕೆ ಉತ್ಪತ್ತಿ ಮಾಡೋದ್ರಿಂದ ವಿಟಮಿನ್ ಕೆಯನ್ನು ರಕ್ತ ಹೆಪ್ಪುಗಟ್ಟಿಸುವ ವಿಟಮಿನ್, ಬ್ಲಡ್ ಕ್ಲಾಟ್ ಮಾಡ್ತಕ್ಕಂತಹ ವಿಟಮಿನ್ ಅಂತ ಕರಿತೀವಿ ಸ್ನೇಹಿತರೆ ಈ ವಿಟಮಿನ್ ಕೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್, ಜೈವಿಕ ಆಮ್ಲಜನಕದ ಬೇಡಿಕೆಯನ್ನು ಈ ಕೆಳಕಂಡ ಕೊಟ್ಟಂತಹ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ನ ಮೂಲಕ ಅಳಿತೀವಿ ಅಂತ. ತಮಗೆಲ್ಲ ಗೊತ್ತಿರಲಿ, ಜೈವಿಕ ಆಮ್ಲಜನಕದ ಬೇಡಿಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಏನಿದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್? ಏನಿಲ್ಲ, ಜೀವಿಗಳು ಉಸಿರಾಡಲಿಕ್ಕೆ ಆಮ್ಲಜನಕದ ಕೊರತೆ ಬೇಕಾಗಿದೆ, ಡಿಮ್ಯಾಂಡ್ ಇದೆ ಅನ್ನೋದನ್ನು ಈ ಮಾಹಿತಿ ಹೇಳುತ್ತೆ. ಎಲ್ಲಿ? ಸಿಂಪಲ್. ಈಗ ನೀರಿದೆ, ಒಂದು ಜಾಗದಲ್ಲಿ ನೀರಿದೆ, ನೀರು ಹರಿತಾ ಇಲ್ಲ, ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದೆ. ಆ ನೀರಲ್ಲಿ ಅನೇಕ ಸಾವಯವ ವಸ್ತುಗಳಿದೆ, ಅನೇಕ ಜಲಚರ ಪ್ರಾಣಿಗಳಿವೆ. ಆ ಸಾವಯವ ವಸ್ತುಗಳು ಕೊಳಿಲಿಕ್ಕೆ ಆ ನೀರಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ಬಳಸ್ಕೋತಾ ಇದೆ. ಅಷ್ಟೇ ಅಲ್ಲ, ಆ ನೀರಿನ ಮೇಲೆ ಪಾಚಿ ಬೆಳೆದು ಆಲ್ಗಲ್ ಬ್ಲೂಮ್, ಆಲ್ಗ ಅರಳಿಬಿಟ್ಟಿದೆ. ಹೊರಗಡೆಯಿಂದ ಆ ನೀರಿನ ಒಳಗಡೆ ಆಮ್ಲಜನಕನೂ ಹೋಗೋಕ್ಕಾಗ್ತಾ ಇಲ್ಲ, ಒಳಗಡೆ ಸಾವಯವ ವಸ್ತುಗಳು ಕೊಳಿತಾ ಇದೆ. ಸಾವಯವ ವಸ್ತುಗಳ ಕೊಳುವಿಕೆಯಿಂದ ಒಳಗಡೆ ಇರ್ತಕ್ಕಂಥ ನೀರಲ್ಲಿ ಏನಾಗ್ತಾ ಇದೆ, ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ 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 ಒಳಗಡೆ ಇರ್ತಕ್ಕಂಥ ಜಲಚರ ಜೀವಿಗಳಿಗೆ ಆಮ್ಲಜನಕದ ಬೇಡಿಕೆ ಇದೆ. ಆ ನೀರು ಹಾಳಾಗಿದೆ. ಆ ನೀರಿನ ಮಾಲಿನ್ಯವನ್ನು ಕಂಡುಹಿಡಲಿಕ್ಕೆ ನಾವು POD COD ಅಂತಕ್ಕಂತಹ ಟೆಸ್ಟ್ಗಳನ್ನು ಮಾಡ್ತೀವಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅಲ್ಲಿರ್ತಕ್ಕಂಥ ನೀರಲ್ಲಿ ಆ ಜಲಚರ ಜೀವಿಗಳು ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಪ್ರಮಾಣದ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಇದೆಯಾ ಇಲ್ವಾ ಅನ್ನೋದನ್ನು ಬಯೋಲಾಜಿಕಲ್
ಬ್ಯಾಕ್ಟೀರಿಯಾಗಳನ್ನು ಬಳಸಿ ಆ ನೀರಲ್ಲಿ ಆಮ್ಲಜನಕ ಜಾಸ್ತಿ ಇದೆಯಾ ಆಮ್ಲಜನಕ ಕಡಿಮೆ ಇದೆಯಾ ಅನ್ನೋದನ್ನು ಪತ್ತೆ ಮಾಡ್ತಕ್ಕಂತಹ ಒಂದು ಟೆಸ್ಟಿಗೆ ನಾವೇನಂತ ಕರಿತೀವಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆರ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬಯೋಲಾಜಿಕಲ್ ಅಂದರೆ ಈಕ್ವಲೈ ಬ್ಯಾಕ್ಟೀರಿಯಾವನ್ನು ಬಳಸಿ ಈ ಟೆಸ್ಟ್ಗಳನ್ನು ಮಾಡೋದ್ರಿಂದ ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಜಲಚರ ಜೀವಿಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಈ ಟೆಸ್ಟನ್ನು ಮಾಡ್ತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅಲ್ಲಿ ಆಮ್ಲಜನಕದ ಕೊರತೆ ಇತ್ತು ಅಂದರೆ ಜಲಮಾಲಿನ್ಯ ಆಗಿದೆ ಅಂತ ಅರ್ಥ, ವಾಟರ್ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ. ಆಮೇಲೆ ಅದಕ್ಕೆ ಏನೇನು ಸರಿ ಮಾಡಬೇಕು ಸರಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಸಮುದ್ರದ ನೀರಿನ ಸಾಂದ್ರತೆಯು ಏನು ಸಿ ವಾಟರ್ ಡೆನ್ಸಿಟಿ ಏನಿದೆ ಅದರ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸೊ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ, ಶುದ್ಧ ನೀರು ಇದು ಒಂದು ವಿದ್ಯುತ್ ಅವಾಹಕ, ಇದರಲ್ಲಿ ವಿದ್ಯುತ್ ಹರಿಯಲ್ಲ, ಕಾರಣ ಯಾವುದೇ ಅಯಾನ್ಗಳಿಲ್ಲ. ಹಾಗಾದರೆ ಸಮುದ್ರದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಮೇಲ್ಗಡೆ ಹೋಗಬೇಕಾದ್ರೆ ಅದರಲ್ಲಿ ಯಾವ ಅಯಾನ್ಗಳು ಇರೋದಿಲ್ಲ. ಅದು ಮೇಲಕ್ಕೆ ಹೋಗ್ತಾ ಹೋಗ್ತಾ ಧೂಳಿನ ಕಣಗಳನ್ನು ತನ್ನಲ್ಲಿ ಕರಗಿಸ್ಕೊತಾ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ಕೋತಾ ಹೋಗುತ್ತೆ. ಯಾಕಂದರೆ ನೀರು ಇದು ಒಂದು ಸಾರ್ವತ್ರಿಕ ದ್ರಾವಕ, ತನ್ನಲ್ಲಿ ಬಹುತೇಕ ವಸ್ತುಗಳನ್ನು ಕರಗಿಸ್ಕೊಳ್ಳುತ್ತೆ. ಹಾಗಾಗಿ ಈ ಸಮುದ್ರದಿಂದ ಮೇಲಕ್ಕೆ ಬರ್ತಾ ಇರತಕ್ಕಂಥ ನೀರಿದೆ, ಅನೇಕ ಲವಣಗಳನ್ನು ತನ್ನಲ್ಲಿ ಕರಗಿಸ್ಕೊತಾ ಮಳೆಯಾಗಿ ನೆಲದ ಮೇಲೆ ಬಿದ್ದು ಮತ್ತು ನೆಲದಲ್ಲಿರ್ತಕ್ಕಂಥ ಲವಣಗಳನ್ನು ಕರಗಿಸ್ಕೊತಾ ನದಿ ಮೂಲಕ ಮತ್ತು ಈ ಥರ ಲಾಸ್ಟ್ ಹರಿಯುವ ನೀರು ಸಾಗರವನ್ನು ಸೇರಲೇಬೇಕು ಅನ್ನೋ ಹಾಗೆ ಸಾಗರಕ್ಕೆ ಅತಿ ಹೆಚ್ಚು ಲವಣಗಳನ್ನು ಕರಗಿಸ್ಕೊಂಡು ಬರುತ್ತೆ. ಹಾಗಾಗಿ ಸಮುದ್ರದಲ್ಲಿ ಅತಿ ಹೆಚ್ಚು ಲವಣಗಳು ಇರುತ್ತೆ. ಹಾಗಾಗಿ ಎಲ್ಲ ನೀರಿನ ಸಾಂದ್ರತೆಗಿಂತ ಸಮುದ್ರದ ನೀರಿನ ಸಾಂದ್ರತೆ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ನಿಮಗೆಲ್ಲ ಒಂದು ಕಾನ್ಸೆಪ್ಟ್ ಇದೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಮುದ್ರದ ನೀರಿನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ನದಿ ಸಮುದ್ರವನ್ನು ಸೇರುವ ಪ್ರದೇಶವನ್ನು ನಾವು ಅಳಿವೆ ಅಂತ ಕರಿತೀವಿ. ಒಂದು ಅಳಿವೆಯಿಂದ ಹಡಗು ಸಮುದ್ರಕ್ಕೆ ಹೋಯಿತು ಅಂದರೆ ಸಮುದ್ರದ ಮೇಲೆ ಏರಿದಂತೆ ಕಾಣುತ್ತೆ. ಕಾರಣ ನದಿಯಲ್ಲಿ ಇರತಕ್ಕಂಥ ನೀರಲ್ಲಿ ಅಯಾನ್ಗಳು ಕಡಿಮೆ ಇರೋದ್ರಿಂದ ಸಾಂದ್ರತೆ ಕಡಿಮೆ ಇರುತ್ತೆ. ಸಮುದ್ರದಲ್ಲಿ ಇರತಕ್ಕಂಥ ನೀರಿನ ಸಾಂದ್ರತೆ ಅಯಾನ್ಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಇರುತ್ತೆ. ಸಾಂದ್ರತೆ ಜಾಸ್ತಿ ಇದ್ದಾಗ ತೇಲೋ ಕೆಪಾಸಿಟಿನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದೇ ಒಂದು ಬ್ಯೂಟಿಫುಲ್ ಫಿನಾಮಿನಾ. ಇದು ತಾಜಾ ನೀರಿಗಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತೆ. ಸಮುದ್ರದ ನೀರಿನ ಸಾಂದ್ರತೆ ತಾಜಾ ನೀರಿನ ಸಾಂದ್ರತೆಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್. ಗೋಚರ ವರ್ಣಪಟಲದ ಬಣ್ಣಗಳನ್ನು ಈ ಕೆಳಕಂಡಂತೆ ನೀಡಲಾಗಿದೆ. ಅವುಗಳ ವೇವ್ಲೆಂತ್ಗಳ ಆಧಾರದ ಮೇಲೆ ಸರಿಯಾದ ಆರ್ಡ್ರಲ್ಲಿ ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಅಂತ. ತಮ್ಮೆಲ್ಲರಿಗೂ ಗೊತ್ತಿದೆ, ಬಿಳಿಯ ಬಣ್ಣ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿದೆ ಅಂತ ಮಾಹಿತಿಯನ್ನು ಯಾರು ಕೊಡ್ತಾರಪ್ಪ ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್ ಹೇಳ್ತಾನೆ. ಈ ಬಣ್ಣ ಅಂತಕ್ಕಂಥದ್ದು ವಸ್ತುಗಳಲ್ಲ, ಬಣ್ಣ ಅಂತಕ್ಕಂಥದ್ದು ಯಾವುದರಲ್ಲಿದೆ ಅಂತ ಅಂದರೆ ಬಿಳಿಯ ಬೆಳಕಲ್ಲಿದೆ ಅಂತ. ಹಾಗೆ ಬಿಳಿಯ ಬೆಳಕಲ್ಲಿ ಬಣ್ಣಗಳು ಹೇಗಿದೆ ಅಂದರೆ ವಿಬ್ ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ನೀವು ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಈ ಬಿಳಿಯ ಬೆಳಕಲ್ಲಿರ್ತಕ್ಕಂಥ ಮಧ್ಯಮ ಬಣ್ಣ ಗ್ರೀನ್, ಕೆಳಗಡೆಯಿಂದ ವಿಬ್, ಮೇಲ್ಗಡೆಯಿಂದ ಯಾರ್. ವಿಬ್ ಯಾರ್, ಕೆಳಗಡೆ ವಿಬ್ 3 ಬಣ್ಣ, ಮೇಲ್ಗಡೆ ಯಾರ್ 3 ಬಣ್ಣ, ಮಧ್ಯ ಗ್ರೀನ್ ಬಣ್ಣ. ಈ ಬಣ್ಣ ಇದೇ ಆರ್ಡರ್ಸಲ್ಲಿ ಇರುತ್ತೆ. ಇದೇ ಆರ್ಡರ್ಸಲ್ಲಿ ಯಾಕೆ ಇರುತ್ತೆ ಅಂದರೆ ಆ ಬಣ್ಣಗಳ ಶ್ರೇಣಿ ಏನಿದೆ, ಆ ಬಣ್ಣಗಳ ತರಂಗ ದೂರ ಏನಿದೆ, ಅವು ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ ಕೆಂಪು ಬಣ್ಣ ಕಡಿಮೆ ಬಾಗತ್ತೆ ಅಂದರೆ ಅದರ ತರಂಗಾಂತರ, ಅದರ ವೇವ್ಲೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಕೆಂಪು ಬಣ್ಣದಕ್ಕಿಂತ ನೆಕ್ಸ್ಟ್ ಆರೆಂಜ್ ಸ್ವಲ್ಪ ಜಾಸ್ತಿ ಬಾಗತ್ತೆ ಅಂದರೆ ಅದರ ತರಂಗಾಂತರ ಕಡಿಮೆ ಆಗತ್ತೆ. ಈ ಥರ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ವೈಲೆಟ್ ನೇರಳೆ ಬಣ್ಣದವರೆಗೂ ಕೂಡ ತರಂಗಾಂತರ ಕಡಿಮೆ ಆಗ್ತಾ ಬರುತ್ತೆ. ತರಂಗಾಂತರ ಕಡಿಮೆ ಆಗ್ತಾ ಬಂದರೆ ಅದರ ಆವೃತ್ತಿ ಶಕ್ತಿ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ನಾವು ನೇರಳೆ ಬಣ್ಣದ ತರಂಗಾಂತರ ತುಂಬಾ ಕಡಿಮೆ ಇರುತ್ತೆ, ಆದರೆ ಆವೃತ್ತಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಶಕ್ತಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಒಂದು ಬಣ್ಣ ಏನಿದೆ, ಬಿಳಿಯ ಬೆಳಕಲ್ಲಿರ್ತಕ್ಕಂಥ ಬಣ್ಣಗಳ ಶಕ್ತಿ ಇದೆಯಲ್ವ, ಆ ಶಕ್ತಿಯನ್ನು ಆವೃತ್ತಿಗಳಲ್ಲಿ ಅಳಿತೀವಿ. ಅದರ ದೂರವನ್ನು ನಾವು ವೇವ್ಲೆಂತ್, ತರಂಗ ದೂರಗಳಲ್ಲಿ ಅಳಿತೀವಿ. ಹಾಗಾಗಿ ಕಡಿಮೆ ಆವೃತ್ತಿ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದಪ್ಪ ಅಂತ ಕೇಳಿದ್ರೆ ಮೇಲ್ಗಡೆ ಇರತಕ್ಕಂಥ ಕೆಂಪು. ಕಡಿಮೆ ಹೆಚ್ಚು ಆವೃತ್ತಿ
ಕಡಿಮೆ ತರಂಗ ದೂರವನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ನೇರಳೆ, ಅದು ಕೆಳಗಡೆ ಇರತಕ್ಕಂಥ ಬಣ್ಣ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತರಂಗಾಂತರ ಅಂತ ಕೇಳಿರೋದ್ರಿಂದ ನೇರಳಕ್ಕಿಂತ ಹೆಚ್ಚು ತರಂಗಾಂತರ ಬೂದು ಇರುತ್ತೆ, ಬೂದುಗಿಂತ ಹೆಚ್ಚು ತರಂಗಾಂತರ ಬ್ಲೂ ನೀಲಿಗೆ ಇರುತ್ತೆ, ನೀಲಿಗಿಂತ ಗ್ರೀನ್ಗೆ ಈ ಆರ್ಡ್ರಲ್ಲಿ ಹೋಗಬೇಕು. ಎಸ್, ನೇರಳೆಗಿಂತ ಇಲ್ಲಿ ಬೂದು ಕೊಟ್ಟಿಲ್ಲ, ನೀಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೀಲಿ ಆದಮೇಲೆ ಹಸಿರು ಕೊಟ್ಟಿಲ್ಲ, ಹಳದಿ ಕೊಟ್ಟಿದ್ದಾನೆ, ಆರೆಂಜ್ ಕೊಟ್ಟಿಲ್ಲ, ಕೆಂಪು ಕೊಟ್ಟಿದ್ದಾನೆ. ಹಾಗಾಗಿ ನೇರಳೆಗಿಂತ ಹೆಚ್ಚು ತರಂಗ ದೂರ ನೀಲಿಗಿದೆ, ನೀಲಿಗಿಂತ ವೇವ್ಲೆಂತ್ ಹಳದಿಕ್ಕಿದೆ, ಹಳದಿಗಿಂತ ವೇವ್ಲೆಂತ್ ಏನಾಗಿದೆ ಕೆಂಪಿಗಿದೆ. ಹಾಗಾಗಿ ಈ ವೇವ್ಲೆಂತ್ನ ಆಧಾರದ ಮೇಲೆ ಈ ಬಣ್ಣಗಳನ್ನು ಅವನು ಜೋಡಿಸಿದ್ದಾನೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಫ್ರೀಕ್ವೆನ್ಸಿ ಆವೃತ್ತಿ ಆಧಾರದ ಮೇಲೆ ಇದ್ದಿದ್ರೆ ಅದನ್ನು ತಿರುಗಿಸ್ಬೇಕಾಗಿತ್ತು. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕ್ವಶನ್ಸ್. ಫೋಟೋಕ್ರೋಮಿಕ್ ಲೆನ್ಸ್ಗಳಲ್ಲಿ ಈ ಕೆಳಕಂಡ ಯಾವ ಸಂಯುಕ್ತವನ್ನು ಬಳಸ್ತೀವಿ ಅಂತ. ಈ ಫೋಟೋಕ್ರೋಮಿಕ್ ಗ್ಲಾಸ್ ಇರ್ತಾವೆ, ಗಾಜು ತಯಾರಿಕೆಯಲ್ಲಿ ಒಂದು ಕೆಮಿಕಲನ್ನು ಆ್ಯಡ್ ಮಾಡ್ತೀವಿ. ಆ ಕೆಮಿಕಲ್ ಏನು ಮಾಡುತ್ತೆ ಅಂದರೆ ಸೂರ್ಯನ ಬೆಳಕಿಗೆ ಹೋದಾಗ ಆ ಸೂರ್ಯನ ಬೆಳಕಲ್ಲಿರ್ತಕ್ಕಂಥ ನೇರಳಾತೀತ ಕಿರಣಗಳಿಂದ ಆ ಕೆಮಿಕಲ್ ಹೊಡೆಯುತ್ತೆ, ಡಿವೈಡ್ ಆಗುತ್ತೆ, ವಿಭಜನೆ ಆಗುತ್ತೆ. ಅದು ವಿಭಜನೆ ಆದಾಗ ಅದರ ಬಣ್ಣ ಚೇಂಜ್ ಆಗುತ್ತೆ. ಅದರ ಬಣ್ಣ ಚೇಂಜ್ ಆದಾಗ ಆ ಗ್ಲಾಸ್ನ ಬಣ್ಣನೂ ಕೂಡ ಏನಾಗುತ್ತೆ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಡೇ ಆ್ಯಂಡ್ ನೈಟ್ ಗ್ಲಾಸ್ ಅಂತ ಕರಿತೀವಿ. ಮನೆ ಒಳಗಡೆ ಬೆಳ್ಳಗಿರುತ್ತೆ, ನಾವು ಬಿಸಿಲಿಗೆ ಹೋದಾಗ ಕರ್ರಗಾಗತ್ತೆ, ಕೆಂಪಗಾಗತ್ತೆ. ಇದಕ್ಕೆ ಫೋಟೋಕ್ರೋಮಿಕ್ ಗ್ಲಾಸ್ ಅಂತ ಕರಿತೀವಿ. ಈ ಫೋಟೋಕ್ರೋಮಿಕ್ ಗ್ಲಾಸಲ್ಲಿ ಬೆಳಕು ಬಿದ್ದಾಗ ಸೂರ್ಯನ ನೇರಳಾತೀತ ಕಿರಣಗಳು ಬಿದ್ದಾಗ ಒಂದು ಸಂಯುಕ್ತ ವಿಭಜನೆ ಆಗಿ ಆ ಗಾಜಿನ ಬಣ್ಣವನ್ನು ಬದಲಾವಣೆ ಮಾಡುತ್ತೆ. ಆ ಸಂಯುಕ್ತ ಯಾವುದಪ್ಪ ಅಂತ ಕೇಳಿದ್ರೆ ಸಿಲ್ವರ್ ಕ್ಲೋರೈಡ್ ಆರ್ ಸಿಲ್ವರ್ ಬ್ರೋಮೈಡ್ ಎರಡನ್ನು ಕೂಡ ಬಳಸ್ತೀವಿ. ಸಿಲ್ವರ್ ಕ್ಲೋರೈಡ್ ಗ್ರೇ ಕಲರನ್ನು ಕೊಡುತ್ತೆ, ಸಿಲ್ವರ್ ಬ್ರೋಮೈಡ್ ರೆಡ್ ಕಲರನ್ನು ಕೊಡುತ್ತೆ. ಈ ಎರಡು ಕಾಂಪೌಂಡ್ಸ್ಗಳನ್ನು, ಈ ಎರಡು ಸಂಯುಕ್ತಗಳನ್ನು ನಾವು ಗಾಜು ತಯಾರಿಕೆಯಲ್ಲಿ ಬಳಸಿ ಈ ಫೋಟೋಕ್ರೋಮಿಕ್ ಲೆನ್ಸ್ಗಳನ್ನು ಏನು ಮಾಡ್ತೀವಿ ತಯಾರು ಮಾಡ್ತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಹ್ಯಾಲೈಡ್ ಖನಿಜವಲ್ಲ. ನೋಡಿ, ಪಿರಿಯಾಡಿಕ್ ಟೇಬಲ್ ಆವರ್ತಕ ಕೋಷ್ಟಕ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ. ಇನ್ ಡೀಟೇಲ್ ಕ್ಲಾಸನ್ನು ಮಾಡಿದ್ದೀನಿ ಅಲ್ಲಿ ನಾನು. ಅಲ್ಲಿ ಸರ್ ಈ ಪಾಠ ಮಾಡ್ತಾ ಪಿರಿಯಾಡಿಕ್ ಟೇಬಲ್ ಯಾಕೆ ನೆನಪು ಪಡ್ಕೊಂಡು ಅಂದರೆ ಈ ಪಿರಿಯಾಡಿಕ್ ಟೇಬಲಲ್ಲಿ 17ನೇ ಗುಂಪಿದೆ, 17th ಗ್ರೂಪ್. ಆ 17th ಗ್ರೂಪನ್ನು ನಾವು ಹ್ಯಾಲೋಜನ್ಗಳ ಗ್ರೂಪು ಅಂತ ಕರಿತೀವಿ. ಹ್ಯಾಲೈಟ್ ಲವಣಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಗುಂಪು ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಈ ಹ್ಯಾಲೋಜನ್ಗಳ 17ನೇ ವರ್ಗದ ಧಾತುಗಳು ಯಾವುದಪ್ಪ ಅಂತ ಕೇಳಿದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಏನು ಇದಾವ ಇವುಗಳನ್ನು ನಾವು ಹ್ಯಾಲೋಜಿನ್ಗಳು ಅಂತ ಕರಿತೀವಿ. ಈ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಯಾವ ಮಿನರಲ್ಸ್ಗಳಲ್ಲಿ ಇರ್ತಾವೆ, ಯಾವ ಖನಿಜಗಳಲ್ಲಿ ಇರ್ತಾವೋ ಆ ಖನಿಜವನ್ನು ಹ್ಯಾಲೈಡ್ ಖನಿಜ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ 4 ಮಿನರಲ್ಸ್ಗಳನ್ನು ಕೊಟ್ಟಿದ್ದಾನೆ. 4 ಮಿನರಲ್ಸ್ಗಳಲ್ಲಿ ಯಾವುದು ಹ್ಯಾಲೈಡ್ ಅಲ್ಲ ಅಂದರೆ ಯಾವುದರಲ್ಲಿ ಫ್ಲೋರಿನ್ ಇಲ್ಲ, ಯಾವುದರಲ್ಲಿ ಕ್ಲೋರಿನ್ ಇಲ್ಲ, ಯಾವುದರಲ್ಲಿ ಬ್ರೋಮಿನ್ ಇಲ್ಲ, ಯಾವುದರಲ್ಲಿ ಅಯೋಡಿನ್ ಇಲ್ಲ ಅಂತ ನಮಗೆ ಗೊತ್ತಾಗಬೇಕು. ಆವಾಗ ನಮಗೆ ಈ ಖನಿಜಗಳ ಕಾಂಪೋಸಿಷನ್ ಗೊತ್ತಿರಬೇಕು. ನೋಡಿ, ಈ ಕಂಪೋಸಿಷನ್ ನೋಡಿ, ಫಸ್ಟ್ ಕ್ರಯೋಲೈಟಲ್ಲಿ ಅಲ್ಯೂಮಿನಿಯಮ್ಮು ಇದೆ, ಫ್ಲೋರಿನ್ನೂ ಇದೆ, ಇದು ಹ್ಯಾಲೈಡ್ ಖನಿಜ. ಸೊ ನೆಕ್ಸ್ಟ್ ಕಾರ್ನಲೈಟ್ ಇದೆ, ಕಾರ್ನಲೈಟಲ್ಲೂ ಕೂಡ ನೋಡಿ, ಕಾರ್ನಲೈಟಲ್ಲೂ ಕೂಡ ದಟ್ ಈಸ್ ಕ್ಲೋರಿನ್ ಇದೆ, ಇದು ಕೂಡ ಹ್ಯಾಲೈಡ್ ಖನಿಜ. ನೆಕ್ಸ್ಟ್ ಕಾಲಾಮೈನ್ ಜಿಂಕ್ ಕಾರ್ಬೋನೇಟ್, ಇಲ್ಲಿ ಫ್ಲೋರಿನ್ನೂ ಇಲ್ಲ, ಕ್ಲೋರಿನ್ನೂ ಇಲ್ಲ, ಬ್ರೋಮಿನ್ನೂ ಇಲ್ಲ, ಅಯೋಡಿನ್ನೂ ಇಲ್ಲ, ಒಟ್ಟಾರೆ ಹ್ಯಾಲೋಜಿನ್ ಇಲ್ಲ. ಇದು ಹ್ಯಾಲೈಡ್ ಖನಿಜ ಅಲ್ಲ, ಇದೊಂದು ಜಿಂಕನ್ನು ಹೊಂದಿರತಕ್ಕಂಥ ಅದಿರು ಸ್ನೇಹಿತರೆ. ನೆಕ್ಸ್ಟ್ ಫ್ಲೋರೈಟ್, ಅದು ಹೆಸರಲ್ಲೇ ಇದೆ, ಫ್ಲೋರಿನ್ ಇದೆ, ಇದು ಹ್ಯಾಲೈಡ್ ಖನಿಜ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದರಲ್ಲಿ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ ಯಾವ ಖನಿಜದಲ್ಲಿ ಇರಲ್ವೋ ಆ ಖನಿಜ ಹ್ಯಾಲೈಡ್ ಅಲ್ಲ. ಯಾಕಂದರೆ ಅವು ಹ್ಯಾಲೋಜನ್ಗಳು ಇಲ್ಲದೆ ಇರತಕ್ಕಂಥ ಖನಿಜ, ಅದು ಹ್ಯಾಲೈಡ್ ಖನಿಜ ಅಲ್ಲ. ಇಲ್ಲಿ ಜಿಂಕ್ ಕಾರ್ಬೋನೇಟ್ ದಟ್ ಈಸ್ ಕ್ಯಾಲಾಮೈನ್ ಅಂತಕ್ಕಂಥ ಏನು ಕರಿತೀವಿ, ಇದು ಹ್ಯಾಲೈಡ್ ಖನಿಜ ಅಲ್ಲ. ಸರ್ ಕಾಂಪೋಸಿಷನ್ ಕೂಡ ಓದಬೇಕಾ? ಎಸ್, ಅದಿರುಗಳ ಜೊತೆಗೆ ಕಾಂಪೋಸಿಷನ್ನು ಕೂಡ ಓದಬೇಕು. ಇದರ ಬಗ್ಗೆ ಇನ್ ಡೀಟೇಲ್ ಕ್ಲಾಸನ್ನು ಅದಿರುಗಳನ್ನ ನೆನಪಿಡುವುದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಸರ್ಚ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಕೋವೇಲೆನ್ಸಿಯ ಸಂಯುಕ್ತ ಯಾವುದು ಅಂತ, ಕೋವೆಲೆಂಟ್ ಕಾಂಪೌಂಡ್ ಯಾವುದು ಅಂತ ನೋಡಿ. ಸಾಮಾನ್ಯವಾಗಿ ಈ ರಾಸಾಯನಿಕ ಶಾಸ್ತ್ರದಲ್ಲಿ ಈ ಸಂಯುಕ್ತಗಳಾಗಬೇಕಾದ್ರೆ ಪ್ರಮುಖವಾಗಿ 2 ಬಾಂಡ್ ಇದೆ. ಒಂದು ಅಯಾನಿಕ್ ಬಾಂಡ್, ಇನ್ನೊಂದು ಕೋವೆಲೆಂಟ್ ಬಾಂಡ್ ಅಂತ. ಒಂದು ಅಯಾನಿಕ್ ಬಂಧ, ಇನ್ನೊಂದು ಸಹವೇಲೆನ್ಸಿ ಬಂಧ ಅಂತ.
ಅಯಾನಿಕ್ ಬಂಧ ಸಂಪೂರ್ಣ ಎಲೆಕ್ಟ್ರಾನ್ಗಳನ್ನು ಒಂದು ಧಾತು ಇನ್ನೊಂದು ಧಾತುವಿಗೆ ಅಂದರೆ ಶೇರ್ ಮಾಡುವುದರ ಮೂಲಕ, ಬಿಟ್ಟು ಕೊಡುವುದರ ಮೂಲಕ ಉಂಟಾಗ್ತಕ್ಕಂತಹ ಬಂಧ. ಸಹವೇಲೆನ್ಸಿ ಬಂಧ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ ಉಂಟಾಗ್ತಕ್ಕಂಥ ಬಂಧ. ಈ ಎರಡು ಬಾಂಡ್ಗಳಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಬಾಂಡ್ ಅಂತ ಹೇಳಿದ್ರೆ ಕೋವೇಲೆನ್ಸಿ ಕಾಂಪೌಂಡ್ ಏನಿದೆ, ಕೋವೇಲೆನ್ಸಿ ಬಾಂಡ್ ಏನಿದೆ ಇದು ಸ್ಟ್ರಾಂಗೆಸ್ಟ್ ಬಾಂಡ್. ಇಲ್ಲಿ ಎಲೆಕ್ಟ್ರಾನ್ ಒಂದು ಧಾತು ಇನ್ನೊಂದು ಧಾತುವಿಗೆ ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ಅದರ ಬದಲು ಏನು ಮಾಡ್ಕೊಳ್ಳತ್ತೆ, ಶೇರ್ ಮಾಡ್ಕೊಳ್ಳತ್ತೆ. ಹೌದು ಸರ್, ಇಲ್ಲಿ 4 ಸಂಯುಕ್ತ ಕೊಟ್ಟಿದ್ದಾನೆ, ಈ 4 ಸಂಯುಕ್ತದಲ್ಲಿ ಕೋವೇಲೆನ್ಸಿಯ ಸಂಯುಕ್ತ ಯಾವುದು, ಹೆಂಗೆ ಕಂಡುಹಿಡಿಯೋದು? ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಲೋಹ ಅಲೋಹಗಳ ಮಧ್ಯೆ ನಡೆಯುತ್ತೆ. ಲೋಹ ಎಲೆಕ್ಟ್ರಾನ್ ಕೊಡುತ್ತೆ, ಅಲೋಹ ಎಲೆಕ್ಟ್ರಾನ್ ಇಸ್ಕೊಳ್ಳುತ್ತೆ, ಒಂದು ಬ್ಯೂಟಿಫುಲ್ ಬಾಂಡ್ ಆಗುತ್ತೆ. ಎಕ್ಸಾಂಪಲ್ ಸೋಡಿಯಂ ಅಂತಕ್ಕಂಥ ಲೋಹ ಎಲೆಕ್ಟ್ರಾನನ್ನು ಕೊಡುತ್ತೆ, ಕ್ಲೋರಿನ್ ಅಂತಕ್ಕಂಥ ಅಲೋಹ ಎಲೆಕ್ಟ್ರಾನನ್ನು ಇಸ್ಕೊಳ್ಳುತ್ತೆ. ಅವು ಕೊಟ್ಟು ತಗೊಂಡು ಸೋಡಿಯಂ ಕ್ಲೋರೈಡ್ ಅಂತಕ್ಕಂತಹ ಉಪ್ಪು, ಸಾಲ್ಟ್, ಒಂದು ಅಯಾನಿಕ್ ಬಂಧದಿಂದ ಆಗಿರತಕ್ಕಂಥ ಅಯಾನಿಕ್ ಸಂಯುಕ್ತ ಆಗತ್ತೆ. ಹಾಗಾಗಿ ಅಯಾನಿಕ್ ಸಂಯುಕ್ತಗಳನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಲೋಹ ಅಲೋಹ ಅವೆರಡು ಸೇರಿ ಆಗಿರುತ್ತೆ. ಕೆಲವೊಂದು ಅಯಾನಿಕ್ ಸಂಯುಕ್ತಗಳ ಒಂದು ಅಮೋನಿಯಂ ಕ್ಲೋರೈಡ್ ಅಂತ ಇದೆ, ಅಲ್ಲಿ ಹೈಡ್ರೋಜನ್ ಒಂಥರ ಲೋಹ ಥರ ಬಿಹೇವ್ ಮಾಡೋದ್ರಿಂದ ಅಮೋನಿಯಂ ಕ್ಲೋರೈಡ್ ಅಲ್ಲಿ ಅಲೋಹ ಇದ್ರೂ ಕೂಡ ಒಂದು ಅಯಾನಿಕ್ ಸಂಯುಕ್ತ ಆಗತ್ತೆ. ಅದು ಬೇರೆ ಕೇಸಲ್ಲಿ ಇದೆ ಬಿಡಿ. ಒಟ್ಟು ಸಾಮಾನ್ಯವಾಗಿ ಒಂದು ಅಯಾನಿಕ್ ಸಂಯುಕ್ತ ಅಂದರೆ ಲೋಹ ಅಲೋಹಗಳ ಮಧ್ಯೆ ಇರುತ್ತೆ. ಸಹವೇಲೆನ್ಸಿ ಕೋವೇಲೆನ್ಸಿ ಸಂಯುಕ್ತಗಳು ಅಲೋಹ ಮತ್ತು ಅಲೋಹಗಳ ಮಧ್ಯೆ, ಯಾಕಂದರೆ ಅಲೋಹಗಳು ಎಲೆಕ್ಟ್ರಾನನ್ನು ಬಿಟ್ಟು ಕೊಡೋದಿಲ್ಲ, ಅದ್ರ ಬದಲು ಏನು ಮಾಡ್ತಾವೆ, ಹಂಚ್ಕೋತಾವೆ. ಅಲೋಹಗಳ ಮಧ್ಯೆ ಉಂಟಾಗ್ತಕ್ಕಂತಹ ಏನು ಸಂಬಂಧದಿಂದ ಆಗಿರ್ತಕ್ಕಂಥ ಸಂಯುಕ್ತಗಳೇನಿದೆ ಅವುಗಳಿಗೆ ನಾವು ಕೋವೇಲೆನ್ಸಿ ಸಂಯುಕ್ತಗಳು ಅಂತ ಕರಿತೀವಿ. ಬ್ಯೂಟೇನ್, ಮೀಥೇನ್. ಇಲ್ಲಿ ಯಾವುದಪ್ಪ ಅಂತ ಕೇಳಿದ್ರೆ ನಿಮಗೆ ಕ್ಲಿಯಾರಿಟೀಸ್ ಇದೆ. ಕ್ಯಾಲ್ಸಿಯಂ ಲೋಹ ಇದು ಅಯಾನಿಕ್ ಸಂಯುಕ್ತ, ಮೆಗ್ನೀಸಿಯಂ ಲೋಹ ಇದು ಅಯಾನಿಕ್ ಸಂಯುಕ್ತ, ಸೋಡಿಯಂ ಲೋಹ ಇದು ಅಯಾನಿಕ್ ಸಂಯುಕ್ತ, ಕಾರ್ಬನ್ ಅಲೋಹ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ಎಲ್ಲವೂ ಕೂಡ ಅಲೋಹಗಳಿದ್ದಾವೆ. ಅಲೋಹಗಳ ಮಧ್ಯೆ ಎಲೆಕ್ಟ್ರಾನ್ ಹಂಚಿಕೊಂಡು ಆಗಿರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಯುಕ್ತ ಇದು ಕೋವೇಲೆನ್ಸಿಯ ಸಂಯುಕ್ತ. ಅರ್ಥ ಆಗತ್ತೆ ಅನ್ಕೋತೀನಿ, ಯಾಕಂದರೆ ಅಲೋಹದಿಂದ ಸ್ಟಾರ್ಟ್ ಆದರೆ ನಮಗೆ ಅದರ ಕ್ಲಿಯಾರಿಟಿ ಸಿಗತ್ತೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೀಯ, ಅಂದರೆ ಈ ಕೆಳಗಿನಗಳಲ್ಲಿ ಯಾವುದು ಬಯೋಡಿಗ್ರೇಡಬಲ್ ಅಂತ ಕೊಟ್ಟಿದ್ದಾನೆ, ಅಂದರೆ ಯಾವುದು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆಯತ್ತೆ. ನೋಡಿ, ಈ ಪರಿಸರದ ಗುಣಮಟ್ಟವನ್ನು ಹಾಳು ಮಾಡ್ತಕ್ಕಂಥ ವಸ್ತುಗಳಿಗೆ ಪರಿಸರ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಆ ಮಾಲಿನ್ಯಕಾರಕಗಳು ಸೂಕ್ಷ್ಮಾಣುಜೀವಿಗಳಿಂದ ಕೊಳಿತು ಅಂದರೆ ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕಗಳು. ಆ ಮಾಲಿನ್ಯಕಾರಕಗಳು ಸೂಕ್ಷ್ಮಾಣುಜೀವಿಗಳಿಂದ ಕೊಳಿಲಿಲ್ಲ ಅಂದರೆ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ನೋಡಿ, ಇವೆಲ್ಲವೂ ಕೂಡ ಮಾಲಿನ್ಯಕಾರಕಗಳೇ. ಪೇಪರ್ ನಾವು ವೇಸ್ಟಾಗಿದೆ ಅಂತ ಬಿಸಾಕಿದರೆ ಅದು ಮಾಲಿನ್ಯನೇ. DDT ಎಲ್ಲವೂ ಮಾಲಿನ್ಯನೇ. ಹಾಗೆ ಇಲ್ಲಿ ಯಾವುದು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆಯತ್ತೆ ಆ ಪ್ರಶ್ನೆ ಕೇಳಿದ್ದಾನೆ. ಪೇಪರ್ ಸೂಕ್ಷ್ಮಾಣುಜೀವಿಗಳಿಂದ ಕೊಳೆಯತ್ತೆ. DDT, ಅಲ್ಯೂಮಿನಿಯಂ, ಪ್ಲಾಸ್ಟಿಕ್ ಇವು ಸೂಕ್ಷ್ಮಾಣುಜೀವಿಗಳಿಂದ ಕೊಳೆಯಲ್ಲ. ನೆಕ್ಸ್ಟ್ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ ಇದೇ ಒಂದು ಕ್ವಶನ್ ಮೇಲೆ, ಬಯೋಮ್ಯಾಗ್ನಿಫಿಕೇಷನ್, ಜೈವಿಕ ಸಂವರ್ಧನೆ. ಈ DDT ಅಂತಕ್ಕಂಥ ಏನು ರಾಸಾಯನಿಕಗಳಿದೆ, ಈ ಕ್ರಿಮಿನಾಶಕದಲ್ಲಿರ್ತಕ್ಕಂಥ ರಾಸಾಯನಿಕ, ಈ ಕೀಟನಾಶಕದಲ್ಲಿರ್ತಕ್ಕಂಥ ರಾಸಾಯನಿಕ, ಇವು ಯಾವುದೇ ಬ್ಯಾಕ್ಟೀರಿಯಾಗಳಿಂದ ವಿಘಟನೆಗೆ ಒಳಗಾಗದೇ ಇಲ್ಲ. ಈ ಬ್ಯಾಕ್ಟೀರಿಯಾಗಳು ಹಾಗೆ ಪರಿಸರದಲ್ಲಿ ಉಡ್ಕೊಂಡು ಆಹಾರ ಸರಪಳಿಯಿಂದ ಈ ಥರ ವರ್ಗಾವಣೆಯಾಗಿ ಆಹಾರ ಸರಪಳಿಯ ಅತ್ಯಂತ ಕೊನೆಯ ಹಂತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆ ಆಗಿಬಿಟ್ಟು ಆ ಆಹಾರ ಸರಪಳಿಯನ್ನೇ ಡಿಸ್ಟ್ರಾಯ್ಡ್ ಮಾಡುತ್ತೆ. ಇಂಥ ಒಂದು ಸಂಗತಿಗೆ ನಾವೇನಂತ ಕರಿತೀವಿ, ಬಯೋಮ್ಯಾಗ್ನಿಫಿಕೇಷನ್, ಜೈವಿಕ ಸಂವರ್ಧನೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ, ಪರಿಸರದ ಸಮಸ್ಯೆಗಳು ಅಂತ ನೋಡ್ಕೊಳ್ಳಿ. ಓಕೆ, ಹಾಗಾಗಿ ಈ DDT ಕಂಪ್ಲೀಟಾಗಿ ಈಗ ಜಗತ್ತೇನು ಮಾಡಿದೆ, ಬ್ಯಾನ್ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್, ಟಂಗಸ್ಟನ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಜನಕ್ಕೆ ಮೋಸ ಮಾಡಲಿಕ್ಕೆ ರೆಡಿ ಆಗಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಟಂಗಸ್ಟನ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ಜಸ್ಟ್ ಮತ್ತು ಹನ್ಮನ್ ಅಂತ. ಓಕೆ, ಸ್ಯಾಂಡರ್ ಜಸ್ಟ್ ಮತ್ತು ಹನ್ಮನ್. ಸರ್ ಎಡಿಸನ್ ಅಂತ ಅಂದ್ಕೊಂಡಿದ್ವಲ್ಲ, ಎಸ್, ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಥಾಮಸ್ ಅಲ್ವಾ ಎಡಿಸನ್. ಅವನು ಫಸ್ಟ್ ಕಂಡುಹಿಡಿದಂಥ ಬಲ್ಬ್ ಯಾವುದಪ್ಪ ಅಂತ ಕೇಳಿದರೆ ಕಾರ್ಬನ್ ಫೈಬರ್ ಬಲ್ಬನ್ನು ಕಂಡುಹಿಡಿದಾನೆ ಸ್ನೇಹಿತರೆ. ಥಾಮಸ್ ಅಲ್ವಾ ಎಡಿಸನ್ ಕಂಡುಹಿಡಿದ ಬಲ್ಬ್ ಯಾವುದು ಅಂತ ಕೇಳಿದ್ರೆ
ಸಿಂಪಲ್ ಕಾರ್ಬನ್ ಫೈಬರ್ ಬಲ್ಬನ್ನು ಕಂಡುಹಿಡಿತಾನೆ. ಆ ಕಾರ್ಬನ್ ಫೈಬರ್ ಬಲ್ಬ್ ನಂತರ ಅಪ್ಡೇಟ್ ಆಗಿರ್ತಕ್ಕಂಥ ಬಲ್ಬ್ ಯಾವುದಪ್ಪ ಅಂತ ಕೇಳಿದರೆ ಈ ಟಂಗಸ್ಟನ್ನ ತಂತಿಯನ್ನು ಹೊಂದಿರತಕ್ಕಂತಹ ಬಲ್ಬ್, ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥ ಬಲ್ಬ್. ಟಂಗಸ್ಟನ್ಗೆ ರೋಧನೂ ಜಾಸ್ತಿ ಇರುತ್ತೆ, ಹೆಚ್ಚು ದ್ರವಣ ಬಿಂದುನೂ ಕೂಡ ಜಾಸ್ತಿ ಇರುತ್ತೆ. ಅಂಥ ಒಂದು ಫಿಲಮೆಂಟನ್ನು ತಗೊಂಡು ಅದನ್ನು ಬಿಸಿ ಮಾಡಿ ಅದರಿಂದ ಬರ್ತಕ್ಕಂಥ ಬೆಳಕನ್ನು ನಾವು ಬಳಸ್ಕೊಳ್ತಕ್ಕಂಥದ್ದು. ಈ ಬಲ್ಬನ್ನು ಕಂಡಿಡಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಜಸ್ಟ್ ಮತ್ತು ಹನುಮನ್ ಸ್ನೇಹಿತರೆ. ಈ ಬಲ್ಬಲ್ಲಿ ಟಂಗಸ್ಟನ್ನ ಬಾಳಿಕೆಗಾಗಿ ಜಡ ಅನಿಲ ಅಂದರೆ ಆರ್ಗನ್ ಮತ್ತು ನೈಟ್ರೋಜನನ್ನು ತುಂಬತಕ್ಕಂಥ ಮಾಹಿತಿಯನ್ನು ಕೊಟ್ಟಂತಹ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದರೆ ಲ್ಯಾಂಗ್ಮಿಯರ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನಿಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಇಟ್ಕೊಂಡು ನಮಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.